ದೆಹಲಿ ಪತ್ರಿಕೋದ್ಯಮ ಅಂತಂದರೆ ನಿಗೂಢ ರಹಸ್ಯ. ದೆಹಲಿಯಲ್ಲಿ ಹೇಗೆ ಅಂತಂದರೆ ನಿಮಗೆ ರಾಜಕೀಯ ನಾಯಕರು ಭಾಳ ಸುಲಭವಾಗಿ ಸಿಗ್ತಾರೆ ಮಾತಾಡೋದಕ್ಕೆ. ಮುಖ್ಯಮಂತ್ರಿಗಳು ಅಂತಂದರೆ ಬರ್ತಾರೆ, ಅವ್ರ ಕೆಲಸಗಳು ಮುಗಿದ್ಮೇಲೆ ಆರಾಮಾಗಿ 1 ಗಂಟೆ 2 ಗಂಟೆ ಕೂತ್ಕೊಂಡು ಮಾತಾಡ್ತಾರೆ. ಇಲ್ಲಿ ಹೆಂಗೆ ಅಂತಂದರೆ ಮುಖ್ಯಮಂತ್ರಿ ಮನೆಗೆ ಹೋಗಬೇಕು ಅಂತಂದರೆ 4 ಫಸ್ಟ್ ಬ್ಯಾರಿಕೇಡು, ಅದಾದಮೇಲೆ ಗೇಟು, ಅದಾದಮೇಲೆ ಬಾಗಿಲು, ಅದಾದಮೇಲೆ ಪಿ ಎಸ್, ಅದಾದಮೇಲೆ ಅವ್ರ ಅಂತಃಪುರ. ಆದರೆ ಅಲ್ಲಿ ಆ ಥರ ಅಲ್ಲ. ಪೊಲಿಟಿಷಿಯನ್ಸ್ ಬಂದರೆ ಅವರು ಲಂಚ್ ಅಥವಾ ಡಿನ್ನರ್ ಹೋಸ್ಟ್ ಮಾಡ್ತಾರೆ ಪತ್ರಕರ್ತರಿಗೆ ಎಸ್ಪೆಷಲಿ. ಬಿಕಾಸ್ ಯಾಕೆ ಅಂತಂದರೆ ದೆಹಲಿಯಲ್ಲಿ ನಡೀತಾ ಇರುವಂಥ ರಾಜಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅವರು ಮಾಡ್ತಾರೆ. ಆ್ಯಂಡ್ ಕರ್ನಾಟಕದ್ದು ಏನು ನಡೀತಾ ಇದೆ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಆ್ಯಂಡ್ ಆಫ್ ದ ರೆಕಾರ್ಡ್ ಮಾತಾಡೋದಕ್ಕೆ ಪತ್ರಕರ್ತರು ಲಂಚಿಗೆ ಡಿನ್ನರಿಗೆಲ್ಲ ಹೋಗ್ತಾ ಇರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಯೂಸ್ ಟು ಬಿ ಡಿನ್ನರ್ ಆ್ಯಂಡ್ ಐ ವಾಸ್ ನೆವರ್ ಇನ್ವೈಟೆಡ್. ಎಲ್ಲೆಲ್ಲೋ ಸುತ್ತಬೇಡಿ, ಸುದ್ದಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗಬೇಡಿ. ನೀವಿರೋ ಕಡೆನೇ ಸುದ್ದಿ ಬರುತ್ತೆ, ಎಲ್ಲರೂ ಇರೋ ಕಡೆ ನೀವಿದ್ಬಿಡಿ ಅಷ್ಟೇ. ಇಲ್ಲಿಂದ ನಾಯಕರು ಬಂದಾಗ ಪೊಲಿಟಿಕಲ್ ಸ್ಟೋರಿಗಳನ್ನು ಬಿಲ್ಡ್ ಮಾಡೋದು, ಪೊಲಿಟಿಕಲ್ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡೋದು, ಪಾಲಿಟಿಕ್ಸ್ ಮಾಡುವಂಥದ್ದು ಡೆಲ್ಲಿಯಲ್ಲಿ ನಡೆಯುತ್ತೆ. ಸೊ ನನ್ನ ಫಸ್ಟ್ ಅಸೈನ್ಮೆಂಟೇ ವೆಂಕಯ್ಯ ನಾಯ್ಡು ಅವ್ರ ಜೊತೆ ನಾನು ಡೆಲ್ಲಿಗೆ ಹೋದಾಗ. ಯಾರು ಎಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ, ಯಾರನ್ನು ಭೇಟಿ ಮಾಡ್ತಾರೆ, ಯಾರ ಜೊತೆ ಆಫ್ ದ ರೆಕಾರ್ಡ್ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಯಾವ ಸುದ್ದಿ ಯಾವಾಗ ಹೇಗೆ ಯಾಕೆ ಬಿತ್ತರವಾಗುತ್ತೆ, ನೋ ಬಡಿ ನೋಸ್ ವಾಟ್ ಇಟ್ ಈಸ್. ನಮ್ಮ ಎಲ್ಲ ಸಂಸದರ ಬೈಟ್ ತಗೋಬೇಕು, ಯಾರ್ಯಾರ ಮನೆಯಲ್ಲಿರುತ್ತೆ ಗೊತ್ತಿಲ್ಲ, ಏನು ಕತೆ ಗೊತ್ತಿಲ್ಲ. ಇನ್ನೂ ಕಾಲಿಟ್ಟಿರುವಂತಹ ಏಕೈಕ ಮಹಿಳಾ ಪತ್ರಕರ್ತೆ ನಾನು. ಅಲ್ಲಿ ಡೆಲ್ಲಿದು ಅಲ್ಲಿ ಫಸ್ಟ್ ರಿಪೋರ್ಟಿಂಗ್ದು ಫುಟೇಜ್ ಇರುತ್ತೆ, ಬಟ್ ಚಾನಲ್ ಆಫರ್ ಆಗಿಬಿಟ್ಟಿರುತ್ತೆ. ಒಂದಿದೆ ನನ್ನ ಹತ್ರ, ದಟ್ ಈಸ್ ರವಿಶಂಕರ್ ಗುರೂಜಿದು ಇಂಟರ್ವ್ಯೂ ಮಾಡಿರ್ತೀನಿ ಡಿಮಾನಿಟೈಸೇಷನ್ ಟೈಮಲ್ಲಿ. ಡಿಮಾನಿಟೈಸೇಷನ್ ಆಗಿರುತ್ತೆ ಆವಾಗ. ಇಡೀ ದೇಶದಲ್ಲಿ ಒಂದು ದೊಡ್ಡ ಗಲಾಟೆ ಶುರುವಾಗ್ಬಿಟ್ಟಿರುತ್ತೆ, ಏನು ವಾಟ್ ನೆಕ್ಸ್ಟ್ ಅಂತ. ಆವಾಗ ನನಗೆ ಚಾನಲ್ ಕಡೆಯಿಂದ ಹೇಳ್ತಾರೆ, ನೀವು ಯಾರಾದರೂ ಟಾಪ್ ಇವರನ್ನ ಇಂಟರ್ವ್ಯೂ ಮಾಡಬೇಕು ಅಂತ. ಅಷ್ಟೊತ್ತಿಗಾಗಲೇ ರವಿಶಂಕರ್ ಗುರೂಜಿದು ಯಾರೋ ಸ್ಕೆಡ್ಯೂಲ್ ಮಾಡಿರ್ತಾರೆ, ನಾನು ಹೋಗ್ತೀನಿ. ಒಂದು 16 ನಿಮಿಷದ ಇಂಟರ್ವ್ಯೂ ಮಾಡಿರ್ತೀನಿ. ಅದರದ್ದು ಫುಟೇಜ್ ನನ್ನ ಹತ್ರ ಇರುತ್ತೆ. ನಾನು ಅವರಿಗೆ ಅದನ್ನು ತೋರಿಸ್ತೀನಿ. ಅದು ಏನು ಅನ್ನಿಸ್ತು ಏನೋ ನನಗೆ ಗೊತ್ತಿಲ್ಲ, ಬಹುಶಃ ಹಿ ಸಾ ಮೈ ಕಾನ್ಫಿಡೆನ್ಸ್ ಆರ್ ಬೆಳೆಯೋ ಪೈರು ಮೊಳಕೆಯಲ್ಲಿ ಅಂತ ಹೇಳೋ ಹಾಗೆ. ಜನರಲಿ ವೈ ವಿ ಕಾಲ್ ಲೀಡರ್ಸ್ ಆ್ಯಸ್ ಲೀಡರ್ಸ್ ಅಂತಂದರೆ, ನೀನು ನಾಳೆ ಏನಾಗಬಲ್ಲೆ ಅನ್ನೋದನ್ನು ಅವರು ಬಹುಶಃ ಇವತ್ತೇ ಯಾರು ಗ್ರಹಿಸ್ತಾರಲ್ಲ. ಸೊ ಅದಕ್ಕೆ ಅವರು ಆ ಪೊಸಿಷನ್ಗೆ ಹೋಗಿ ಕೂತಿರ್ತಾರೆ ಅನ್ನುವಂಥದ್ದು. ಯು ಕ್ಯಾನ್ ಡೂ ಇಟ್, ಚಲೋ ಬಾಜೋ ಅಂತ ಹೇಳ್ತಾರೆ. ಸಚ್ಚಿ ಅಂತೀನಿ, ಹಾಂ ಆಜೋ ಚಿಂತಾ ಮತ್ ಕರೋ. ಸೊ ಕ್ಯಾ ಥಾ ತುಮಾರ ಸ್ಯಾಲ್ರಿ ಕ್ಯಾ ಥಾ ವಾಪೆ ಅಂತಾರೆ ಅವರು. ನಾನು ಏನು ಹೇಳಬೇಕು ಅವರಿಗೆ, 50 ಹೇಳ್ಬೇಕಿತ್ತು. ಪೇ ಸ್ಲಿಪ್ ಎಲ್ಲ ಕೊಡು ಅಂತಂದರೆ, ಬಿಕಾಸ್ ಐ ವಾಸ್ ನಾಟ್ ರೆಡಿ. ಆ್ಯಂಡ್ ಸರಾಗವಾಗಿ ಸುಳ್ಳು ಹೇಳೋಕ್ಕೆ ಬರೋದಿಲ್ಲ ಆ ಥರ. ಕೇಳಿದ ತಕ್ಷಣ ज़्यादा सैलरी तो नहीं ड्रॉप कर पाई बिकॉज चैनल क्लोजिंग पे थे, तो 25 मैंने ड्रॉ किया. ನಾನು ಹೇಳ್ತೀನಿ, ಅಚ್ಚಾ ठीक है, यहाँ पे भी इतना ही मिलेगा ಅಂತಾರೆ ಅವರು. ನಾನು ಅಷ್ಟೊತ್ತಿಗೆ ಸರ್ ಡೆಲ್ಲಿ में थोड़ा सर्वाइव करना शायद मुश्किल हो जाएगा. ಆದರೆ ನನಗೆ ಅಷ್ಟೊತ್ತಿಗಾಗಲೇ ಗೊತ್ತಿರುತ್ತೆ ಅವರು ಆಲ್ಮೋಸ್ಟ್ 65,000 ಸ್ಯಾಲ್ರಿ ಡೆಲ್ಲಿ ಬ್ಯೂರೋಗೆ ಆಫರ್ ಮಾಡ್ತಿರ್ತಾರೆ ಅಂತ. ಅಲ್ಲಿನ HR ಡಿಪಾರ್ಟ್ಮೆಂಟಲ್ಲಿ ನನ್ನ ಫ್ರೆಂಡ್ ಒಬ್ಬರು ಕೆಲಸ ಮಾಡ್ತಿದ್ದರು, ನನಗೆ ಹೇಳಿರ್ತಾರೆ. ठीक है ಚೇರ್ಮನ್ से मिलके आएंगे ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ. ಚೇರ್ಮನನ್ನು ಮೀಟ್ ಮಾಡ್ತಾರೆ. ಅವರು ಸ್ಯಾಲ್ರಿ वगैरह बात किया, हाँ सर ಅಂತ ಇವ್ರು ಹೇಳ್ತಾರೆ. ಅಷ್ಟೊತ್ತಿಗೆ ಅವರು हाँ हमारा तेलुगु रिपोर्टर का 35 मिल रहा है, आपको भी 35 मिलेगा ಅಂತಾರೆ ಅವರು. ಇಲ್ಲಿ 25 ಮಾತಾಗಿರುತ್ತೆ. ಅವರು ತೆಲುಗು ರಿಪೋರ್ಟ್ರಿಗೆ ಜಾಸ್ತಿ ಸಿಗ್ತಾ ಇರುತ್ತೆ ಅಲ್ಲಿ, ಬಟ್ ನಾನು ಫ್ರೆಷರ್ ಅಂತ ಅವರಿಗೆ ಗೊತ್ತಾಗುತ್ತೆ. ಸೊ ಅಥವಾ ತುಂಬ ಎಕ್ಸ್ಪೀರಿಯನ್ಸ್ ಇರೋಳಲ್ಲ ಅಂತ ಗೊತ್ತಾಗುತ್ತೆ ಅವರಿಗೆ. ಸೊ ದೇ ವಿಲ್ ಬಿ ಲೈಕ್ ಸರಿ ಆಯಿತು 35 ಗಿಲ್ಸೋಣ ಅಂತ ಅವ್ರು ಯೋಚನೆ ಮಾಡ್ತಿರ್ತಾರೆ. ಅವ್ರು ಹೇಳ್ತಾರೆ ಅಷ್ಟು ಅಂತ. ನಾನು ಏನೂ ಮಾತಾಡೋದಿಲ್ಲ, ನಾನು ಸರಿ ಅಂತ ಒಪ್ಕೋತೀನಿ. ಬಿಕಾಸ್ ಅವತ್ತಿನ ದಿನಕ್ಕೆ ನನಗೆ ನಾನು ದೆಹಲಿಗೆ ಹೋಗೋದು, ಕೆಲಸ ಮಾಡೋದು ನನಗೆ ಭಾಳ ಮುಖ್ಯ ಆಗಿರುತ್ತೆ. ಆ ಸಂದರ್ಭದಲ್ಲಿ ನಾನು ಈ ಬಿಫೋರ್ ದಿಸ್ ಜರ್ನಿ, ಈ ಗುಜರಾತು ಇದರ ಜರ್ನಿಗಿಂತ ಮುಂಚೆ ಟಾಟಾ ಇನ್ಸ್ಟಿಟ್ಯೂಟ್ ಆಫ್ ಸೋಷಲ್ ಸೈನ್ಸಸ್ ಮುಂಬೈಯಲ್ಲಿ PG ಡಿಪ್ಲೊಮಾಕ್ಕೆ ಕಾಲ್ಫರ್ ಮಾಡಿರ್ತಾರೆ. ಅಂದರೆ ಅದು ಯಾವ ಥರ ಕೋರ್ಸು ಅಂತಂದರೆ, ನೀವು 6 ತಿಂಗಳು 2 ವರ್ಷ ನಡೆಯುವಂಥ ಕೋರ್ಸ್ ಅದು. ಸೊ ಪ್ರತಿ 6 ತಿಂಗಳಿಗೆ ಒಂದು ಸೆಮಿಸ್ಟರ್ ಇರುತ್ತೆ.
3 ತಿಂಗಳು ನೀವು ಅವ್ರ ಜೊತೆ ಇರ್ತೀರಿ, ಟ್ರಾವೆಲ್ ಮಾಡ್ತೀರಿ, ಅಲ್ಲಿ ಓದ್ತೀರಿ. ಇನ್ನು ಮಿಕ್ಕಿದ 3 ತಿಂಗಳು ನಿಮ್ಮ ಕೆಲಸದ ಎಕ್ಸ್ಪೀರಿಯನ್ಸ್ ಮೇಲೆ ನೀವು ಎಕ್ಸಾಮ್ಸ್ ಬರಿತಾ ಹೋಗ್ತೀರಿ. ಸೊ ಇಟ್ಸ್ ಎ ಪ್ರೋಗ್ರಾಮ್ ಡಿಸೈನ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್ಸ್ ಬಟ್ ಹೂ ವಾಂಟ್ಸ್ ಟು ಕಾಂಟ್ರಿಬ್ಯೂಟ್ ಇನ್ ಟು ದ ಗೌರ್ಮೆಂಟ್ ಸೆಕ್ಟರ್ ಅಥವಾ ಪಾಲಿಸಿ ಮೇಕಿಂಗ್ ಸೆಕ್ಟರಲ್ಲಿ ಮಾಡೋವಂಥವ್ರಿಗೆ ಅಂತ ಇರುವಂಥ ಒಂದು ಡಿಸೈನ್ ಮಾಡಿದಂಥ ಒಂದು ಕೋರ್ಸ್ ಅದು. ಆಗಷ್ಟು ಶುರುವಾಗಿ 2 ವರ್ಷ ಆಗಿರುತ್ತೆ, ನಮ್ಮದು 3rd ಬ್ಯಾಚ್ ಅದು. ಸೊ ಆ ಕೋರ್ಸಿಗೆ ನಾನು ಆವಾಗ ಜಾಯಿನ್ ಆಗ್ತೀನಿ. ಈ ದೆನ್ ಐ ವಾಸ್ ಲೈಕ್ TV5 ಮುಂದೆ ನಾನೊಂದು ರಿಕ್ವೆಸ್ಟ್ ಇಡ್ತೀನಿ. ಆಲ್ರೆಡಿ ನಾನು 2 ಸೆಮಿಸ್ಟರ್ ಈಗ ಇನ್ನೇನು ಮುಗಿಸ್ಬಿಡ್ತೀನಿ, ಜೂನ್ ಜುಲೈ ಬಂದರೆ ಇನ್ನು 2 ಸೆಮಿಸ್ಟರ್ ಇರುತ್ತೆ. ಸೊ ಆ ಸಂದರ್ಭದಲ್ಲಿ ನೀವು ನನಗೆ ಎಕ್ಸಾಮ್ಸಿಗೆ ಹೋಗೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪ್ಲಸ್ ಅವ್ರ ಜೊತೆ ಟ್ರಾವೆಲು ಮತ್ತು ಇದು ಏನಿದೆ 3 ತಿಂಗಳಿರುತ್ತೆ, ಬಟ್ 3 ತಿಂಗಳು ನಾನು ಹೋಗೋದಿಲ್ಲ, ಅದನ್ನು ಕಟ್ ಶಾರ್ಟ್ ಮಾಡ್ತೀನಿ. ಬಟ್ ಆವಾಗ ನನಗೆ ಲೀವ್ ಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲೇ ಈ ಕಂಡೀಷನನ್ನು ಹೇಳ್ತೀನಿ. ಆಯಿತು ಸರಿ, ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಸೊ ಆಗಸ್ಟಲ್ಲಿ ಲಾಂಚ್ ಆಗಬೇಕಿತ್ತು ಅನ್ನೋ ಚಾನಲ್ಲು ಅಕ್ಟೋಬರ್ ತನಕ ಹೋಗುತ್ತೆ. ಅಷ್ಟೊತ್ತಿಗಾಗಲೇ 1 ಸೆಮಿಸ್ಟ್ರ್ ಮುಗಿದೋಗಿರುತ್ತೆ ನಂದು, ಇನ್ನು ಒಂದೇ 1 ಸೆಮಿಸ್ಟ್ರ್ ಬಾಕಿ ಇರುತ್ತೆ. ಸೊ ಸರಿ ಆಯಿತು, ರೋಗಿ ಬಯಸಿದ್ದು ಹಾಲುವನ್ನು ವೈದ್ಯ ಹೇಳಿದ್ದು ಹಾಲುವನ್ನು ಅಂತ ಹೇಳಿ ಜಾಯಿನ್ ಮಾಡ್ಕೋತಾರೆ. ಬಟ್ ಲಾಂಚ್ ಆದಮೇಲೆ ಅವ್ರು ಕೇಳ್ತಾರೆ ನೀನು ಇಲ್ಲೇ ಇದ್ದರೆ ದಿನ ಬರಬೇಕಾಗತ್ತೆ ಆಫೀಸಿಗೆ ಅಂತ ಹೇಳ್ತಾರೆ. ಬಟ್ ಒಂದು ಸೆಮಿಸ್ಟ್ರ್ ಮುಗಿಸ್ಬಿಡೋಣ ಪರವಾಗಿಲ್ಲ ಅಂತ ಹೇಳಿ ನಾನು ಸೆಮಿಸ್ಟ್ರ್ ಮುಗಿಸೋ ಆಪ್ಷನ್ ತೊಗೋತೀನಿ. ಆ್ಯಂಡ್ ಸ್ಯಾಲ್ರಿ ಲಾಂಚಿಂದನೇ ಐ ಡ್ರಾ ಇಟ್ ಫ್ರಮ್ ದ ಲಾಂಚ್, ನಾಟ್ ಬಿಫೋರ್ ದ ಲಾಂಚ್. ಮತ್ತು ಅದೇ ಸೈಕಲ್ಲು, ಗುಜರಾತ್ ಟ್ರಿಪ್ ಹೋಗಿ ಬರೋದು, ಅಲ್ಲಿಂದ ಸೆಮಿಸ್ಟರು, ಅಕ್ಟೋಬರ್ ತನಕ ಖಾಲಿ ಪಲಾವು, ಮತ್ತು ಅಕ್ಟೋಬರಿಂದ ಡೆಲ್ಲಿ. ಸೊ ಅಕ್ಟೋಬರಿಗೆ ಡೆಲ್ಲಿಗೆ ಹೋಗೋಕ್ಕೆ 1 ತಿಂಗಳು ಮುಂಚೆನೇ, ನಾನು ಲಾಂಚ್ಗಿಂತ 1 ತಿಂಗಳು ಮುಂಚೆ ನಾನು ಡೆಲ್ಲಿಗೆ ಹೋಗ್ತೀನಿ. 1 ತಿಂಗಳು ಮುಂಚೆ ಹೋದ್ರಾ? ಅಂದರೆ ನೀವೇ ಹೋಗಿದ್ದಾ? ಹಾಂ, 1 ತಿಂಗಳು ಮುಂಚೆನೇ ಹೋಗಬೇಕಾಗತ್ತೆ. ಬಿಕಾಸ್ ಹೊಸ ಚಾನಲ್ ಆಗಿರೋದ್ರಿಂದ ಬೈಟ್ಸ್ ತೊಗೋಬೇಕಾಗತ್ತೆ, ಎಲ್ರದ್ದು ವಿಶಸ್ ಬೈಟ್ಸು, ಇನ್ನೊಂದು. ಸೊ ಲಾಂಚಿಗೆ 1 ತಿಂಗಳು ಮುಂಚೆ ನನ್ನನ್ನು ಡೆಲ್ಲಿ ಕಳಿಸ್ತಾರೆ, ನಾನು ಹೋಗ್ತೀನಿ. ಹೋಗಿದ ತಕ್ಷಣ ಫಸ್ಟ್ ಬೈಟೇ ಅಂದರೆ ಇಲ್ಲೂ ಪರ್ಟಿಕ್ಯುಲರಾಗಿ ಡೆಲ್ಲಿ ರಿಪೋರ್ಟರ್ ಎಲ್ಲ ನ್ಯೂಸ್ನೂ ಕವರ್ ಮಾಡಬೇಕಿತ್ತು, ಪೊಲಿಟಿಕಲ್, ಕ್ರೈಮ್, ಪ್ರತಿಯೊಂದನ್ನು. ಓಕೆ ಓಕೆ. ಸೊ ನನ್ನ ಫಸ್ಟ್ ಅಸೈನ್ಮೆಂಟೇ ವೆಂಕಯ್ಯ ನಾಯ್ಡು ಅವ್ರ ಜೊತೆ ನಾನು ಡೆಲ್ಲಿಗೆ ಹೋದಾಗ. ಆಗ ಅವರಿನ್ನೂ ಮಿನಿಸ್ಟರ್ ಆಗಿದ್ರಾ ಅಥವಾ ಆಲ್ರೆಡಿ ವೈಸ್ ಪ್ರೆಸಿಡೆಂಟ್ ಆಗಿದ್ರಾ ನನಗೆ ನೆನಪಿಲ್ಲ. ಬಟ್ ಹೋಗಿದ ತಕ್ಷಣ ನಾನು ಅವ್ರ ಅಪಾಯಿಂಟ್ಮೆಂಟ್ ತೊಗೋತೀನಿ. ಆ್ಯಂಡ್ ಒಂದು ಲೆವರೇಜ್ ಇರುತ್ತೆ ತೆಲುಗು ಪೊಲಿಟಿಷಿಯನ್ಸ್ ಹತ್ರ. TV5 ಆಲ್ರೆಡಿ ತುಂಬ ಎಸ್ಟಾಬ್ಲಿಷ್ಡ್ ಆಗಿದ್ದಂಥ ಒಂದು ಸಂಸ್ಥೆ ತೆಲುಗು ಆಂಧ್ರದಲ್ಲಿ, ಅಖಂಡ ಆಂಧ್ರ ಮತ್ತು ಇವಾಗಿನ ಆಂಧ್ರ ಮತ್ತು ತೆಲಂಗಾಣದಲ್ಲಿ. ಸೊ ಹಾಗಾಗಿ ತೆಲುಗು ನಾಯಕರು ಯಾರಿದ್ರು ಅವರಿಗೆ TV5 ಪರಿಚಯ ಇರುತ್ತೆ. ಸೊ ನಾನೇನು ಮಾಡ್ತೀನಿ, ಸೆಂಟ್ರಲ್ ಮಿನಿಸ್ಟರು ಅಥವಾ ವೈಸ್ ಪ್ರೆಸಿಡೆಂಟ್ ಅನ್ನೋ ಕಾರಣಕ್ಕೆ ನಾನು ಅವ್ರದ್ದೇ ಫಸ್ಟ್ ಬೈಟ್ ತೊಗೊಳೋದಕ್ಕೆ ಶುರು ಮಾಡ್ತೀನಿ. ಆಮೇಲೆ ನಮ್ಮ ಎಲ್ಲ ಸಂಸದರ ಬೈಟ್ ತಗೋಬೇಕು, ಯಾರ್ಯಾರ ಮನೆಯಲ್ಲಿರುತ್ತೆ ಗೊತ್ತಿಲ್ಲ, ಏನು ಕತೆ ಗೊತ್ತಿಲ್ಲ, ಫೋನ್ ನಂಬರ್ಸ್ ಇರಲ್ಲ, ಏನೂ ಇಲ್ಲ, ಅಬ್ಸಲ್ಯೂಟ್ಲಿ ನಥಿಂಗ್. ಯಾವ ಗ್ರೂಪಲ್ಲೂ ಇರಲ್ಲ, ಏನಿಲ್ಲ, ಯಾವ ಗ್ರೂಪಲ್ಲೂ ಇಲ್ಲ. ಇವತ್ತಿನ ತನಕನೂ ನಾನು ಹೋದ ಆಲ್ಮೋಸ್ಟ್ ಒಂದು 6 ತಿಂಗಳು 8 ತಿಂಗಳು ಯಾವ ಗ್ರೂಪಲ್ಲೂ ನಾನಿಲ್ಲ. ಅವರದ್ದೇ ಆದಂಥ ಸಣ್ಣ ಗ್ರೂಪ್ಗಳು ಇತ್ತು, ನಾನು ಯಾವ ಗ್ರೂಪಲ್ಲೂ ಇಲ್ಲ. ಮತ್ತೆ ಹೆಂಗೆ ಸೋರ್ಸ್ ಸಿಗೋಕ್ಕೆ ಸಾಧ್ಯನೇ ಇಲ್ವಲ್ಲ, ಎಲ್ಲಿ ಏನಾಗ್ತಿದೆ ಅಂತ ಗೊತ್ತಿರಲ್ಲ. ಸ್ಟಾರ್ಟಿಂಗ್ ನನಗೆ ಇನ್ನೂ ನೆನಪಿದೆ, ಎಲ್ಲೋ ಪ್ರೆಸ್ ಮೀಟ್ ಆಗ್ತಾ ಇರುತ್ತೆ, ಎಲ್ಲರೂ ಎಲ್ಲೋ ಇರ್ತಾರೆ, ಚಾನಲಿಂದ ಫೋನ್ ಮಾಡೋರು, ಎಲ್ಲಿ ಪ್ರೆಸ್ ಮೀಟ್ ಆಗ್ತಾ ಇದೆಯಲ್ಲ, ನೀ ಎಲ್ಲಿದೆಯಾ ಅಂತ. ನಾನಿನ್ನೆಲ್ಲೋ ಇರ್ತೀನಿ, ನಾನು ಬೇರೆ ಏನೋ ಹುಡ್ಕೊಂಡು ಹೊರಟಿರ್ತೀನಿ. ಬಿಕಾಸ್ ಎಲ್ಲರೂ ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅನ್ನೋದೇ ನನಗೆ ಗೊತ್ತಿರಲಿಲ್ಲ. ಪ್ರಶಾಂತ್ ನಾಥು, ಉಮಾಪತಿ, ಧರಣೇಶ್, ಈ ರೀತಿ ದೊಡ್ಡ ದೊಡ್ಡ ಹೆಸರುಗಳು ಇದ್ದಂತಹ ದೆಹಲಿ ಪತ್ರಿಕೋದ್ಯಮ, ಅದರಲ್ಲಿ ವಿತ್ 0 ಎಕ್ಸ್ಪೀರಿಯನ್ಸ್ ಇನ್ನೂ ಕಾಲಿಟ್ಟಿರುವಂತಹ ಏಕೈಕ ಮಹಿಳಾ ಪತ್ರಕರ್ತೆ ನಾನು. ಅಲ್ಲೆಲ್ಲ ಜೆಂಟ್ಸೇ, ಲೇಡೀಸ್ ಯಾರೂ ಇಲ್ಲ, ಯಾರೂ ಇಲ್ಲ. ನೀವು ಒಬ್ಬರೇ ಒಬ್ಬಳೇ ಅಲ್ಲಿ ಮೈಕ್ ಇಟ್ಕೊಂಡು ಹೋಗಬೇಕು. ನಿಮ್ಮನ್ನೇ ನೋಡೋರು ಅಷ್ಟು ಸಪೋರ್ಟ್ ಮಾಡೋರು ಹೇಗೆ ಏನು, ಅಥವಾ ಅವರು ಕೆಲಸದಲ್ಲಿ ಬ್ಯುಸಿ ಆಗಿದ್ರ, ಯಾವ ರೀತಿ? ದೆಹಲಿ ಪತ್ರಿಕೋದ್ಯಮ ಹೇಗೆ ಅಂತಂದರೆ, ಹೊಸಬ್ರಿಗೆ ಅವಕಾಶ ಇಲ್ಲ ಅಂತಿಲ್ಲ, ಇರುತ್ತೆ. ಆದರೆ ನೀವು ಇಲ್ಲಿ ಎಲ್ಲೋ ಒಂದಿಷ್ಟು ಕಡೆ ಕೆಲಸ ಮಾಡಿ ಅವರನ್ನು ಎಲ್ಲೋ ಒಂದು ನಿಮ್ಮ ಜರ್ನಿಯಲ್ಲಿ ಟಚ್ ಮಾಡಿದ್ದಾಗ ನಿಮಗೆ ಅವರಿಗೆ ಒಂದು ಫ್ರೆಂಡ್ಶಿಪ್ ಆಗಿರುತ್ತೆ. ಅಲ್ಲಿಗೆ ಹೋಗಿದ ತಕ್ಷಣ ನಿಮಗೊಂದು ವೆಲ್ಕಮ್ ಇರುತ್ತೆ. ಆದರೆ ಇಲ್ಲಿಂದ ಅಲ್ಲಿಗೆ ಹೋದಾಗ ನನಗಲ್ಲಿ ಯಾರೂ ಗೊತ್ತಿಲ್ಲ. ಹೋಗಿ ನಾನೇ ಹೋದೆ, ಎಲ್ಲರೂ ಪರಿಚಯ ಮಾಡಿಕೊಂಡೆ. ಆ್ಯಂಡ್ ಅಲ್ಲಿ ಅವರ ತಪ್ಪು ಸರಿ ಅನ್ನೋದಲ್ಲ, ಎಲ್ರಿಗೂ ಏನು ಅಂತಂದರೆ ಇವಳು ಏನು ಮಾಡ್ತಾಳಪ್ಪ ಇಲ್ಲಿ ಬಂದು ಅನ್ನೋ ಫೀಲಿಂಗು ಒಂದು ಕಡೆ. ಆ್ಯಂಡ್ ಇನ್ನೊಂದು ಕಡೆ ನಮಗೆ ಆಗಬೇಕು ಅನ್ನೋದು ಎರಡನೇದು. ಆ್ಯಂಡ್
ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೋತಾರೆ ಬಿಡು ಅನ್ನೋದು. ಸೊ ನಾವೇನಂದರೆ ಒಂದು ರಿಸರ್ಚ್ ಸಿಕ್ಕಿದ್ರೆ ಸೋರ್ಸಸ್ಸು ನಮ್ಮ ನಮ್ಮ ರಿಪೋರ್ಟಿಂಗ್ ಗ್ರೂಪಲ್ಲಿ ಎಲ್ಲರ ಕಡೆನೂ ಸರ್ಕ್ಯುಲೇಟ್ ಆಗುತ್ತೆ. ಈ ನ್ಯೂಸ್ ತಗೋ ನಿಮ್ಮ ಎಲ್ಲ ಕಡೆನೂ ಒಂದು ನ್ಯೂಸ್ ಸಿಕ್ಕಿದ್ರೆ ಎಲ್ಲ ಕಡೆನೂ ಇದು ಮಾಡ್ತೀವಿ. ಆ ರೀತಿಯಲ್ಲಿ ಕೊಡ್ತಾ ಇದ್ರಾ ಹೇಗೆ ಏನು? ಚಾನ್ಸೇ ಇಲ್ಲ. ನಾನು ಕೊಟ್ಟಿದ್ದೀನಿ, ಕೊಟ್ಟು ಒಂದು ದೊಡ್ಡ ಸಮಸ್ಯೆನೇ ಆಗಿತ್ತು. ಹೇಳ್ತೀನಿ, ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಬಟ್ ಇವತ್ತಿನ ತನಕ ನಾನು ಯಾವತ್ತೂ ಕೂಡ ಒಬ್ಬರ ಹತ್ರ ಒಂದು ನ್ಯೂಸ್ ಇಸ್ಕೊಂಡಿದ್ದಾಗಲಿ, ಒಂದು ಸೆಗ್ಮೆಂಟ್ ಇಸ್ಕೊಂಡಿದ್ದಾಗಲಿ ಇಲ್ಲವೇ ಇಲ್ಲ. ಓಕೆ, ಸ್ಟಾರ್ಟಿಂಗ್ ಅಂದರೆ ತುಂಬ ಸ್ಟ್ರಗಲ್ ಅನ್ನೋದಕ್ಕಿಂತ ಏನು ಅಂದರೆ ನಮ್ಮ ಕನ್ನಡದವರೇ ಇರ್ತಾರಲ್ಲ, ಅವರು ಸಪೋರ್ಟ್ ಮಾಡಲಿಲ್ವಾ? ಸಪೋರ್ಟ್ ಅಂದರೆ ಏನು ಸಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ? ಸೋರ್ಸೇ ಇರಲ್ಲ ನಿಮಗಲ್ಲಿ. ಎಲ್ಲರೂ ಹೆಂಗೆ ಗೊತ್ತಾ, ಇವತ್ತಿನ ದಿನ ಇವರು ಈಗ ನೀವೊಂದು ಮಿನಿಸ್ಟರು ಆಯಿತಾ, ಅವರೊಂದು ಸಂಸದರು. ಈಗ ನಾನು ನಿಮ್ಮ ಹತ್ರ ಬಂದು ನಾನೇನೋ ಸುದ್ದಿ ಮಾಡ್ತೀನಿ, ಅದು ನನ್ನ ಪತ್ರಿಕೆಯಲ್ಲಿ ನನ್ನ ಎಕ್ಸ್ಕ್ಲೂಸಿವ್. ಅವರು ನಿಮ್ಮ ಹತ್ರ ಬಂದು ಅವ್ರು ಕಾಂಗ್ರೆಸ್ ಅವರು ಅವ್ರ ಹತ್ರ ಬಂದು ಅದು ಕೌಂಟರಾಗಿ ಅವರೇನೋ ಸುದ್ದಿ ಮಾಡ್ತಾರೆ, ಅವರ ಮಾಧ್ಯಮದಲ್ಲಿ ಅದು ಎಕ್ಸ್ಕ್ಲೂಸಿವ್. ಇಲ್ಲಿ ಎಲ್ಲ ಕಡೆ ಎಕ್ಸ್ಕ್ಲೂಸಿವ್ಗೆ ಜಾಸ್ತಿ ಮಹತ್ವ ಹೊರತು ಬೆಂಗಳೂರಿನ ಥರ ಒಂದು ಕೋಆರ್ಡಿನೇಷನ್. ಈಗ ಎಲ್ಲರೂ ಒಂದು ಪ್ರೆಸ್ ಮೀಟಿಗೆ ಹೋಗ್ತಾರೆ, ಅಲ್ಲಿಂದ ಎಲ್ಲರೂ ಅದೇ ಡಂಪನ್ನು ತಗೊಂಡು ಚಾನಲಿಗೆ ಹಾಕ್ತಾರೆ, ಅಲ್ಲಿಂದ ಎಲ್ಲರೂ ಬಂದು ಅದೇ ವಿಧಾನಸೌಧದ ಗ್ಯಾಲರಿಯಲ್ಲಿ ಲಾಬಿಲಿ ಹೋಗಿ ಕೂತ್ಕೋತಾರೆ, ಅಲ್ಲಿಂದ ಎಲ್ಲರೂ ಬಂದು CM ಮನೆ ಹೊರಗಡೆ ಬೀಟ್ ಮಾಡ್ತಾರೆ. ಇಲ್ಲವೇ ಇಲ್ಲ ಈ ಥರ. ಯಾರು ಎಲ್ಲಿರ್ತಾರೆ, ಎಲ್ಲಿ ಹೋಗ್ತಾರೆ, ಯಾರನ್ನು ಭೇಟಿ ಮಾಡ್ತಾರೆ, ಯಾರ ಜೊತೆ ಆಫ್ ದ ರೆಕಾರ್ಡ್ ಇಂಟ್ರ್ಯಾಕ್ಷನ್ ಮಾಡ್ತಾರೆ, ಯಾವ ಸುದ್ದಿ ಯಾವಾಗ ಹೇಗೆ ಯಾಕೆ ಬಿತ್ತರವಾಗುತ್ತೆ, ನೋ ಬಡಿ ನೋಸ್ ವಾಟ್ ಇಟ್ ಈಸ್. ನಾನು ಆಗಲೇ ಹೇಳಿದ್ನಲ್ಲ, ನೀರವ ಮೌನ, ಕರಾಳ ಕತ್ತಲು, ಅದರ ಜೊತೆ ನಿಗೂಢ ರಹಸ್ಯ. ದೆಹಲಿ ಪತ್ರಿಕೋದ್ಯಮ ಅಂತಂದರೆ ನಿಗೂಢ ರಹಸ್ಯ. ವೆರಿ ಬ್ಯೂಟಿಫುಲ್ ಟೀಮ್, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿರ್ತೀವಿ ಅಂತಲೇ ಅನಿಸುತ್ತೆ ಅಲ್ಲಿ. ಆದರೆ ಯಾರ ಜೊತೆ ಕೆಲಸ ಮಾಡ್ತಿರಲ್ಲ, ಎಲ್ಲರೂ ಇಂಡಿವಿಜುವಲ್ ಆಗಿ ಕೆಲಸ ಮಾಡ್ತಿರ್ತಾರೆ ಅಲ್ಲಿ. ಸೊ ದಟ್ ಇಸ್ ಹೌ ಇಟ್ ಇಸ್. ತುಂಬ ಸಣ್ಣ ಗ್ರೂಪ್ ಅದು. ಇರುವಂಥ ಒಂದು 5-6 ಚಾನಲ್ಗಳು ಮತ್ತು ಇರುವಂಥ 3-4 ಪತ್ರಿಕೆಗಳು. ಸೊ ಎಲ್ಲ ಚಾನಲ್ಲು ಕೂಡ ದೆಹಲಿಗೆ ರಿಪೋರ್ಟ್ರನ್ನ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ. ಸೊ ಎಲ್ಲ ಸೇರಿಸಿದ್ರು ಒಂದು 8 ಜನ ಪತ್ರಕರ್ತರು. ಆ್ಯಂಡ್ ದೆಹಲಿಯಲ್ಲೇ ಸ್ಟೇಷನ್ ಆಗಿರುವಂಥ ಅಲ್ಲೇ ಲೋಕಲ್ ನ್ಯೂಸ್ ಪೇಪರ್ ದೆಹಲಿ ವಾರ್ತೆ ಅಂತೆಲ್ಲ ಇರುತ್ತೆ, ಅದರ ಪತ್ರಕರ್ತರು. ಮತ್ತು ಇಂಗ್ಲೀಷಿಂದ ದೆಹಲಿಗೆ ಕರ್ನಾಟಕವನ್ನು ಅಥವಾ ದಕ್ಷಿಣ ಭಾರತವನ್ನು ಕವರ್ ಮಾಡುವಂಥ ಒಂದು 3-4 ಜನ ಪತ್ರಕರ್ತರು. ಬಟ್ ರೆಗ್ಯುಲರಾಗಿ ಕರ್ನಾಟಕ ಭವನದಲ್ಲಿ ಹೋಗುವಂತಹ ಒಂದು 8-10 ಪತ್ರಕರ್ತರು, ಪ್ಲಸ್ ಅವರ ಜೊತೆ ಒಂದು 5-6 ಜನ ಕ್ಯಾಮ್ರಾಮನ್ ಯಾರು ಇಲ್ಲಿಂದ ಹೋಗಿರಲ್ಲ, ಜನರಲಿ ಅಲ್ಲಿಂದನೇ ಇರ್ತಾರೆ. ಅದರಲ್ಲಿ ಒಂದೇ ಲೇಡಿ ರಿಪೋರ್ಟರ್ ಅಷ್ಟೇ. ಸೊ ಈ 15 ಜನದ ಮಧ್ಯೆ ಇಲ್ಲಿ ಅನ್ಸುತ್ತೆ 15 ಜನ ವೆರಿ ಗುಡ್ ಕೋಆರ್ಡಿನೇಷನ್, ಒಂದು ಮನೆ ಥರ ಇದು. ಖಂಡಿತ ಅಲ್ಲ. ಇಲ್ಲಿ ಮನೆ ಒಂದು 15 ಬಾಗಿಲು, ಇಲ್ಲಿ ಮನೆ 3 ಬಾಗಿಲು ಅಲ್ಲ ಡೆಲ್ಲಿಯಲ್ಲಿ. ಸೊ ಯಾಕೆಂದರೆ ನಿಮಗೆ ಸೋರ್ಸ್ ಕೊಟ್ಟರೆ ಅವ್ರಿಗೆ ಅದು ಎಕ್ಸ್ಕ್ಲೂಸಿವ್ ಆಗಲ್ವಲ್ಲ? ಖಂಡಿತ ಹೌದು, ಖಂಡಿತ. ಆ್ಯಂಡ್ ಹೇಗೆ ಸುದ್ದಿ ತೆಗಿಬೇಕು ಅಂತ ಅವ್ರಿಗೆ ಗೊತ್ತಿರ್ತಿತ್ತು. ಎಕ್ಸ್ಪೀರಿಯನ್ಸ್ ನನಗದು ಇಲ್ಲ. ಈಗ ಏನು ಸುದ್ದಿ ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ ನನಗೆ. ನ್ಯೂಸ್ ಸೆನ್ಸ್. ಯಾಕೆಂದರೆ ದೆಹಲಿಯಲ್ಲಿ ಈಗ ನ್ಯಾಷನಲ್ ಡೆಸ್ಕ್ ಅಂತ ಇರುತ್ತೆ ಜನರಲಿ ನಮ್ಮ ಸ್ಟೇಟ್ ಆಫೀಸ್ಗಳಲ್ಲಿ. ಅಲ್ಲಿಂದ ಸುದ್ದಿ ತೊಗೋತಾರೆ, ಅದನ್ನು ಹಾಕೋತಾರೆ, ಆ್ಯಂಡ್ ನಮಗೆ ಲೈವ್ ಬನ್ನಿ ಅಂತ ಹೇಳ್ತಾರೆ. ಅದು ಒಂದು ಭಾಗ ಮುಗಿದೋಯ್ತು. ಆದರೆ ಅದನ್ನು ಹೊರತುಪಡಿಸಿ ಇಲ್ಲಿಂದ ನಾಯಕರು ಬಂದಾಗ ಪೊಲಿಟಿಕಲ್ ಸ್ಟೋರಿಗಳನ್ನು ಬಿಲ್ಡ್ ಮಾಡೋದು, ಪೊಲಿಟಿಕಲ್ ಸ್ಟೋರಿಗಳನ್ನು ಕ್ರಿಯೇಟ್ ಮಾಡೋದು, ಪಾಲಿಟಿಕ್ಸ್ ಮಾಡುವಂಥದ್ದು ಡೆಲ್ಲಿಯಲ್ಲಿ ನಡೆಯುತ್ತೆ. ಆದರೆ ಅದು ಯಾವುದರ ಅರಿವು ನನಗಿರಲಿಲ್ಲ. ಅಥವಾ ಈ ರೀತಿ ಪತ್ರಿಕೋದ್ಯಮ ಅನ್ನೋದೇ ಒಂದು ಸಾಗರ ನನಗೆ. ಅದರಲ್ಲಿ ಈ ರೀತಿಯೂ ಕೂಡ ಪತ್ರಿಕೋದ್ಯಮ ನಡೆಯುತ್ತೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಎಷ್ಟೋ ಸತಿ ದೆಹಲಿಯಲ್ಲಿ ಹೇಗೆ ಅಂತಂದರೆ ನಿಮಗೆ ರಾಜಕೀಯ ನಾಯಕರು ಭಾಳ ಸುಲಭವಾಗಿ ಸಿಗ್ತಾರೆ ಮಾತಾಡೋದಕ್ಕೆ. ಮುಖ್ಯಮಂತ್ರಿಗಳು ಅಂತಂದರೆ ಬರ್ತಾರೆ, ಅವ್ರ ಕೆಲಸಗಳು ಮುಗಿದ್ಮೇಲೆ ಆರಾಮಾಗಿ 1 ಗಂಟೆ 2 ಗಂಟೆ ಕೂತ್ಕೊಂಡು ಮಾತಾಡ್ತಾರೆ. ಇಲ್ಲಿ ಹೆಂಗೆ ಅಂತಂದರೆ ಮುಖ್ಯಮಂತ್ರಿ ಮನೆಗೆ ಹೋಗಬೇಕು ಅಂತಂದರೆ 4 ಫಸ್ಟ್ ಬ್ಯಾರಿಕೇಡು, ಅದಾದಮೇಲೆ ಗೇಟು, ಅದಾದಮೇಲೆ ಬಾಗಿಲು, ಅದಾದಮೇಲೆ PS, ಅದಾದಮೇಲೆ ಅವ್ರ ಅಂತಃಪುರ. ಆದರೆ ಅಲ್ಲಿ ಆ ಥರ ಅಲ್ಲ. ನೀವು ಹೋದ್ರಿ 4th ಫ್ಲೋರ್ ಕರ್ನಾಟಕ ಭವನಕ್ಕೆ ಹೋದ್ರಿ, ಅವರು ಬಂದಿದ್ರೆ ಡೈರೆಕ್ಟ್ ಎಂಟ್ರಿ. ಅವ್ರು ಬಂದಿದ್ರೆ ಸೋಫಾಲಿ ಬಂದು ಕೂತ್ಕೋತಾರೆ. ಇಲ್ಲ ಅಂತಂದರೆ ಪತ್ರಕರ್ತರು ಹೋಗಿ ಸೋಫಾಲಿ ಕೂತಿದ ತಕ್ಷಣ PS ಹೋಗಿ ಹೇಳ್ತಾರೆ, ಸರ್ ಜರ್ನಲಿಸ್ಟ್ ಬಂದಿದ್ದಾರೆ ಮಾತಾಡಬೇಕಂತೆ ಅಂತ. ಅವರು ಆವಾಗಲೇ ಬರ್ತೀನಿ ಅನ್ನೋದಿದ್ರೆ ಬರ್ತೀನಿ ಅಂತಾರೆ. ಇಲ್ಲ ಅಂತಂದರೆ ಒಂದು 10-15 ನಿಮಿಷ ಕಾಯಿಸ್ತಾರೆ, ಬರ್ತಾರೆ, ಅಷ್ಟೇ, ಸಿಂಪಲ್ಲು. ಆ ರೀತಿ ಒಂದು ಒಡನಾಟ ಇರುವಂತಹ ಜಾಗ ಡೆಲ್ಲಿ. ನಿಮಗೆ ಮೇನ್ ಲೀಡರ್ಸ್ ಬಂದಾಗ, ಈಗ CM ಬಂದಾಗ, ಇವತ್ತಿನ ದಿನ ಕರ್ನಾಟಕ ರಾಜ್ಯಕ್ಕೆ DCM ಇದ್ದಾರೆ.
ಸೊ CM DCM ಅಥವಾ ಯಾವುದೋ ಒಂದಿಬ್ಬರು ಪ್ರಾಮಿನೆಂಟ್ ಮಿನಿಸ್ಟರ್ಸ್ ಬಂದಾಗ ನಿಮಗೆ ಅಲ್ಲಿಗೆ ಒಂದು ಅವಕಾಶ ಇರುತ್ತೆ. ಅದು ಬಿಟ್ಟರೆ ನಿಮ್ಗೆ ಎಷ್ಟೋ ಜನ ಶಾಸಕರು ಮಂತ್ರಿಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅದರ ಅರಿವೇ ಇರೋದಿಲ್ಲ, ಅದು ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು, ದೆಹಲಿಯಲ್ಲಿ ಒಂದು ಕಲ್ಚರು, ನೀವು ಮಿನಿಸ್ಟರ್ಸು ಅಥವಾ ಪೊಲಿಟಿಷಿಯನ್ಸ್ ಬಂದರೆ ಅವರು ಲಂಚ್ ಅಥವಾ ಡಿನ್ನರ್ ಹೋಸ್ಟ್ ಮಾಡ್ತಾರೆ ಪತ್ರಕರ್ತರಿಗೆ ಎಸ್ಪೆಷಲಿ. ಬಿಕಾಸ್ ಯಾಕೆ ಅಂತಂದರೆ ದೆಹಲಿಯಲ್ಲಿ ನಡೀತಾ ಇರುವಂಥ ರಾಜಕಾರಣ ಏನು ಅಂತ ತಿಳ್ಕೊಳ್ಳೋದಕ್ಕೆ ಅವರು ಮಾಡ್ತಾರೆ. ಆ್ಯಂಡ್ ಕರ್ನಾಟಕದ್ದು ಏನು ನಡೀತಾ ಇದೆ, ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಆ್ಯಂಡ್ ಆಫ್ ದ ರೆಕಾರ್ಡ್ ಮಾತಾಡೋದಕ್ಕೆ ಪತ್ರಕರ್ತರು ಲಂಚಿಗೆ ಡಿನ್ನರಿಗೆಲ್ಲ ಹೋಗ್ತಾ ಇರ್ತಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಇಟ್ ಯೂಸ್ ಟು ಬಿ ಡಿನ್ನರ್ ಆ್ಯಂಡ್ ಐ ವಾಸ್ ನೆವರ್ ಇನ್ವೈಟೆಡ್. ಹೋಗ್ತಾ ಇದ್ರು, ನಿಮ್ಮನ್ನು ಇನ್ವೈಟ್ ಮಾಡ್ತಾ ಇಲ್ಲ, ಆಹ್ವಾನನೇ ಇರ್ತಿರಲಿಲ್ಲ. ಬಿಕಾಸ್ ಎಷ್ಟೋ ಜನಕ್ಕೆ ನಾನು ಮಹಿಳಾ ಪತ್ರಕರ್ತೆ ಒಬ್ಬಳು ಅಥವಾ ನಾನೊಬ್ಬಳು ಪತ್ರಕರ್ತೆ ಇದ್ದೀನಿ ಅಂತ ಗೊತ್ತಿರ್ತಿರಲಿಲ್ಲ. ಆ್ಯಂಡ್ ಇನ್ನೊಂದು ಕಡೆ ಎಷ್ಟೋ ಜನ ಮಂತ್ರಿಗಳ PAಗಳಾಗಿರ್ಬೋದು ಅಥವಾ ಮಾಧ್ಯಮದ ಡಿಪಾರ್ಟ್ಮೆಂಟ್ ಅವಾಯ್ಡ್ ಮಾಡ್ತಿದ್ರು, ಹೆಣ್ಮಗಳನ್ನ ಹೆಂಗಪ್ಪ ಇಷ್ಟು ರಾತ್ರಿಗೆ ಕರೆಯೋದು ಅನ್ನುವಂಥದ್ದು. ಆ್ಯಂಡ್ ಆ ಕಲ್ಚರೇ ಇಲ್ವಲ್ಲ ನಿಮಗೆ. ಅವ್ರಿಗೆ ಕ್ಲೋಸ್ನೆಸ್ ಹೆಂಗಾಗೋದು, ವಿಷಯಗಳು ಹೆಂಗೆ ಸಿಗುತ್ತೆ ನಿಮಗೆ? ಮಾತುಕತೆನೇ ನಡೀದೇ ಇದ್ರೆ, ನಿಮಗೆ ಸೋರ್ಸಸ್ ಸಿಗ್ತಾ ಇದ್ರೆ, ಮಾರನೇ ದಿನ ಬೆಳಗ್ಗೆ ಪತ್ರಿಕೆ ನೋಡಿದ್ರೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಏನೋ ಒಂದು ಆಫ್ ದ ರೆಕಾರ್ಡ್ ನ್ಯೂಸ್ ಪಬ್ಲಿಷ್ ಆಗಿಬಿಟ್ಟಿರೋದು. ಅವಾಗ ನಿಮಗೆ ಪ್ರೆಷರ್ ಇದ್ದೇ ಇರುತ್ತೆ, 100%. ಆ್ಯಂಡ್ ಇನ್ನೊಂದು ಏನೋ ಒಂದು ವಿದ್ಯಮಾನ TV9 ಪಬ್ಲಿಕ್ ಟಿವಿಯಲ್ಲೋ ಸುವರ್ಣ ನ್ಯೂಸಲ್ಲೋ ಬಿತ್ತರವಾಗಿಬಿಟ್ಟಿರೋದು. ಗಾಡ್, ಫಸ್ಟ್ 2-3 ಮಂತ್ಸ್ ಎಷ್ಟೋ ಸತಿ ಹತ್ಬಿಟ್ಟಿದ್ದೀನಿ ಮನೇಲಿ ಕೂತ್ಕೊಂಡು, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಯಾರ ಹತ್ರ ಕೇಳೋದು, ಏನು ಮಾಡೋದು? ಅಂದರೆ ನಿಮಗೆ ಮಿನಿಮಮ್ ದಿನಕ್ಕೆ ಇಷ್ಟು ಮಿನಿಟ್ಸ್ ಕಂಟೆಂಟ್ ಕೊಡಲೇಬೇಕು. ಸೆಗ್ಮೆಂಟ್ ಕೊಡೋದು ಬೇರೆ. ಸೆಗ್ಮೆಂಟ್ ಏನು ಬೇಕಾದರೂ ಕೊಡ್ಬೋದು. ದೆಹಲಿ ಏನೋ ಪಾರ್ಲಿಮೆಂಟ್ ನಡೀತಾ ಇರುತ್ತೆ, ಇಲ್ಲ ಅಂತಂದರೆ ಕ್ಯಾಬಿನೆಟ್ ನಡೀತಾ ಇರುತ್ತೆ, ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಕೊಡ್ಬೋದು. ಆದರೆ ಎಕ್ಸ್ಕ್ಲೂಸಿವ್ ಸುದ್ದಿಗಳಿದೆಯಲ್ಲ, ಆ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಟಾಪ್ 3 ಚಾನಲ್ಗಳಲ್ಲಿ ಬಂದಾಗ, ಹೊಸ ಚಾನಲ್ ಆಗಿ TV5 ಇಂಟ್ರೊಡ್ಯೂಸ್ ಆಗಿತ್ತು. ಆ್ಯಂಡ್ ನಾನು ದೆಹಲಿಗೆ ಹೋದ ತಕ್ಷಣ ಆ್ಯಂಡ್ ಇಲ್ಲಿ ಕನ್ನಡದಲ್ಲಿ ಇದ್ದಂಥ, ಅಫ್ಕೋರ್ಸ್ ನಾನು ಎಲ್ಲರೂ ನೆನೆಸ್ಕೋತೀನಿ, ತುಂಬ ನನ್ನ ಸಪೋರ್ಟ್ ಮಾಡಿದ್ರು. ಎಸ್ಪೆಷಲಿ ನನ್ನ ಎಕ್ಸಿಕ್ಯೂಟಿವ್ ಎಡಿಟರ್ ಸತೀಶ್ ಅಂಜನಪ್ಪ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಇಡೀ ಆಫೀಸ್ ಏನು ಮಾಡ್ತಾಯಿದ್ದಾರೆ ಅವರು ಡೆಲ್ಲಿಲಿ ಅಂತ ಫಸ್ಟು 1.5-2 ತಿಂಗಳು ಇಡೀ ಆಫೀಸ್ ಮಾತಾಡ್ಕೊಂಡಾಗಲೂ, ಇಲ್ಲ ನೋಡೋಣ ಇರಿ ಅವಕಾಶ ಕೊಡಿ ಅಂತ ಹೇಳಿ ನನ್ನನ್ನು ಬೆಂತಟ್ಟಿದವರು. ಅದಕ್ಕಿಂತ ಮುಂಚೆ ನಾನು ಅವರು ಯಾವತ್ತೂ ಒಟ್ಟಿಗೆ ಕೆಲಸನೂ ಮಾಡಿಲ್ಲ. ಅವ್ರು ಆ್ಯಕ್ಚುಲಿ ನನ್ನನ್ನು ಇನ್ಫ್ಯಾಕ್ಟ್ ಸರಿಯಾಗಿ ನೋಡೂ ಇರಲಿಲ್ಲ, ನಾನು ಬರೀ ನನ್ನನ್ನು ಲೈವಲ್ಲಿ ನೋಡಿದರು. ಒಂದು ದಿನ ಅವ್ರು ನನಗೆ ಫೋನ್ ಮಾಡಿದ್ರು, ಏನಾಗ್ತಾಯಿದೆ ಅಂತ. ಗೊತ್ತಿಲ್ಲ, ನನಗೆ ಏನೂ ಅರ್ಥ ಆಗ್ತಿಲ್ಲ ಅಂತಂದೆ ನಾನು. ದೆಹಲಿ ರಾಜಕಾರಣ ಅಂದ್ರೇ ಹಾಗೆ, ಏನು ಮಾಡಬೇಡಿ, ಎಲ್ಲೆಲ್ಲೋ ಸುತ್ತಬೇಡಿ, ಸುದ್ದಿ ಸಿಗುತ್ತೆ ಅಂತ ಹುಡ್ಕೊಂಡು ಹೋಗ್ಬೇಡಿ, ನೀವಿರೋ ಕಡೆನೇ ಸುದ್ದಿ ಬರುತ್ತೆ, ಎಲ್ಲರೂ ಇರೋ ಕಡೆ ನೀವಿದ್ಬಿಡಿ ಅಷ್ಟೇ ಅಂತಂದರು. ಆಗ ನಾನು ಗಂಟೆಗಟ್ಟಲೆ ಹೊತ್ತು ಕರ್ನಾಟಕ ಭವನದಲ್ಲಿ ಕೂತ್ಕೊಳ್ಳೋಕೆ ಶುರು ಮಾಡಿದೆ. ಎಲ್ಲರ ಜೊತೆ ಏನಿಲ್ಲ, ಅಲ್ಲಿ ಸುಮ್ಮನೆ ಹೋಗೋದು, ಕೂತ್ಕೊಳ್ಳೋದು, ತಿಂಡಿ ತಿನ್ನೋದು, ಊಟ ಮಾಡೋದು, ಅಲ್ಲೇ ಇರೋದು. ಎಲ್ಲ ರಿಪೋರ್ಟರ್ ಇರೋ ಕಡೆ, ಎಲ್ಲ ರಿಪೋರ್ಟರ್. ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆದರು. ನನಗೆ ಆ ಕಲ್ಚರೇ ಗೊತ್ತಿಲ್ಲ. ನನಗೇನು, ನಾನು ನಿಂತ ಕಡೆ ನಿಲ್ಲೋದಿಲ್ಲ. ನನಗೆ ಇಲ್ಲಿಂದ ಒಂದು ಈ ಸುದ್ದಿ ಬೇಕಾ, ಹಾಂ ಇದು ಮುಗೀತು, ನೆಕ್ಸ್ಟ್ ಇನ್ನೊಂದು ಕಡೆ ಹೋಗ್ಬೇಕು, ನೆಕ್ಸ್ಟ್. ಸೊ ಒಂದೇ ಕಡೆ ನೀನು ಗಂಟೆಗಟ್ಟಲೆ ಹೊತ್ತು ಕೂತ್ಕೋ, ಏನು ಮಾತಾಡ್ತೀರಾ ನೀವು? ಪ್ರತಿದಿನ ಗಂಟೆಗಟ್ಟಲೆ ಹೊತ್ತು ಕೂತ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡ್ತಾ ಇದ್ರೆ ಏನು ಮಾತಾಡೋದಕ್ಕೆ ಸಾಧ್ಯ? ಅನ್ಸುತ್ತೆ ಗೊತ್ತಾಗುತ್ತೆ ನಿಮ್ಗೆ ಏನು ಮಾತಾಡೋಕ್ಕೆ ಸಾಧ್ಯ. ಎಕ್ಸಾಕ್ಟ್ಲಿ, ಅಲ್ಲಿದ್ದ ನಂತರವೇ ಗೊತ್ತಾಗುತ್ತೆ. ಆವಾಗ ನಾನು ಕರ್ನಾಟಕ ಭವನದ ಎಲ್ಲ ಸ್ಟಾಫ್ಗಳು ನನಗೆ ಪರಿಚಯ ಆಗ್ತಾ ಹೋದರು. ಪಾಪ ನಾನು ಯಾರಿಗೆ ತಿಂಡಿ ಸಿಗ್ತಿತ್ತೋ ಇಲ್ವೋ ಗೊತ್ತಿಲ್ಲ, ಮಧ್ಯಾಹ್ನ 12 ಗಂಟೆಗೂ ಹೋದ್ರೂ ಸ್ವಾತಿ ಚಂದ್ರಶೇಖರ್ ಹೆಸರು ಹೇಳಿದ್ರೆ ಅಲ್ಲಿ ತಿಂಡಿ ಸಿಗೋದು ಕರ್ನಾಟಕ ಭವನದಲ್ಲಿ. ಸೊ ಆ ರೀತಿ ಒಂದು ಒಡನಾಟ ಸೃಷ್ಟಿಯಾಯಿತು. ಆಗ ಯಾರು ಬರ್ತಾರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗಕ್ಕೆ ಶುರುವಾಯಿತು. ಸಾಮಾನ್ಯವಾಗಿ ಹೇಗೆ ಅಂತಂದರೆ, ಪ್ರತಿ ರಾಜಕಾರಣಿ ಬರಬೇಕಾದ್ರೂ ಕೂಡ ಇಲ್ಲಿನ ಒಂದು ಗೌರ್ಮೆಂಟ್ ಸ್ಟಾಫ್ ಅವರಿಗೆ ಅಸಿಸ್ಟ್ ಮಾಡ್ತಾ ಇರ್ತಾರೆ. ಅವ್ರು ಎಷ್ಟೊತ್ತಿಗೆ ಬರ್ತಾರೆ, ಎಷ್ಟೊತ್ತಿಗೆ ಹೋಗ್ತಾರೆ ಅನ್ನುವಂಥದ್ದು, ಅವರ ಅಪಾಯಿಂಟ್ಮೆಂಟ್ಸ್ ಏನು ಅಂಥದ್ದು, ಯಾವ ಮಿನಿಸ್ಟ್ರಿಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಅನ್ನುವಂಥದ್ದು, ಯಾವ ಮಿನಿಸ್ಟರ್ ಆ ದಿನದ ದಿನಚರಿ ಏನು ಅನ್ನೋದು ಕರ್ನಾಟಕ ಭವನದ ಕೆಲವು ಸ್ಟಾಫ್ಗಳಿಗೆ ಆ ವಿಚಾರಗಳು ಗೊತ್ತಿರುತ್ತೆ. ಅದು ನನಗೆ ನಿಧಾನವಾಗಿ ಅರ್ಥ ಆಗ್ತಾ ಹೋಯಿತು. ಇದೆಲ್ಲ ಹಾಗೆ ಒಂಚೂರು ಹಂತವಾಗಿ ಇನ್ನೇನಾಯ್ತಪ್ಪ ಅಂತ ಅನ್ನೋಷ್ಟೊತ್ತಿಗೆ ಒಂದು ಮೇಜರ್ ಸುನಾಮಿ ಥರ ಬಂತು. ಗುಜರಾತ್ ಚುನಾವಣೆ, 2017ರ ಗುಜರಾತ್ ಚುನಾವಣೆ, ನರೇಂದ್ರ ಮೋದಿ ಇಲ್ಲದೆ ಇರುವಂತಹ ಪ್ರಪ್ರಥಮ ಚುನಾವಣೆ. ಆಫೀಸಿಂದ ನನಗೆ ಹೇಳಿದ್ರು, ನೀನು ಟು ಕವರ್ ದಿ ಎಲೆಕ್ಷನ್ಸ್ ಅಂತ. ಅಲ್ಲಿ ತನಕ ಒಂದೇ ಒಂದು ಚುನಾವಣೆಯನ್ನು ನಾನು ಕವರ್ ಮಾಡಿಲ್ಲ. ನನಗೆ ಚುನಾವಣೆ ಹೆಂಗೆ ಕೆಲಸ ಮಾಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಚುನಾವಣೆ ಕೆಲಸ ಮಾಡಿದ್ದೀನಿ 2014ರಲ್ಲಿ, ಆದರೆ ಅದು ಯಾವುದೋ ಒಂದು 2-3 ಕಾನ್ಸ್ಟಿಟ್ಯೂಯೆನ್ಸಿಗಳಿಗೆ ಸೀಮಿತ ಆಗಿತ್ತೆ ಹೊರತು ಇಡೀ ರಾಜ್ಯದ ಚುನಾವಣೆ ನನಗೆ ಗೊತ್ತಿಲ್ಲ. ಅದರಲ್ಲಿ ಮೋದಿ ಅವ್ರದ್ದು ಅಂದರೆ ಅವರಿಲ್ಲ ಅಂದ್ರೂ ಕೂಡ ಎಕ್ಸಾಕ್ಟ್ಲಿ. ಹಾಂ, ಸೊ ಮೋದಿ ಇಲ್ಲದೇ ಇರುವಂತಹ ಗುಜರಾತಿನ ಒಂದು ಚುನಾವಣೆ,
ಕಾಂಗ್ರೆಸ್ ಭಾಳ ಸ್ಟ್ರಾಂಗಾಗಿ ಗುಜರಾತನ್ನ ಕ್ಯಾಪ್ಚರ್ ಮಾಡಲೇಬೇಕು ಅಂತ ಫೈಟ್ ಮಾಡ್ತಾ ಇದ್ದಂತಹ ಚುನಾವಣೆ. ಸೊ ಆಲ್ಮೋಸ್ಟ್ ಒಂದು 20 ವರ್ಷದ ನಂತರ ಬಂದಂತಹ ಒಂದು ಸಿನಾರಿಯೋ ಆ ಚುನಾವಣೆ.